ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮವನ್ನು ಕೇಳಲು ನೋಡಲು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ. ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 26ನೇ ವಚನ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 26ನೇ ವಚನ. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ, ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು. ಪ್ರಿಯರೇ, ಈ ವಚನದಲ್ಲಿ ನಾವು ನೋಡುವಾಗ ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ, ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ವಿಷಯ ನಾನು ಹೇಳ್ತೇನೆ. ಒಂದು ವೇಳೆ ಟ್ರಾಫಿಕ್ ದಲ್ಲಿ ಹೋಗ್ತಿರುವಾಗ ತುಂಬ ಜನ ತಾವು ಮುಂದೆ ಹೋಗಬೇಕು ಅನ್ನುವಂಥ, ಯಾಕೆಂತಂದರೆ ಅದು ಸಹಜವಾಗಿ ನಮ್ಮಲ್ಲಿ ಸಿಟಿಯಲ್ಲಿರೋ ಎಲ್ರಿಗೂ ಸಮಯದ ಒಂದು ಅಭಾವ. ಅದಕ್ಕೆ ನಾವು ಬೇಗ ಹೋಗ್ಬೇಕಂತೇಳಿ, ಆದರೆ ಅಲ್ಲಿ ಸಿಗ್ನಲ್ ಇರುತ್ತೆ, ಅದು ಇನ್ನೂ ಯೆಲ್ಲೋ ಲೈಟ್ ಬಂದಿರುತ್ತೆ, ಆವಾಗ ನಾವು ಸ್ಟಾಪ್ ಮಾಡಬೇಕು. ಆದರೆ ಅದನ್ನು ದಾಟಿ ಹೋಗ್ತೇವೆ. ರೆಡ್ ಬಂದರೂ ಕೂಡ ನಾವು ದಾಟಿ ಹೋಗ್ತೇವೆ. ಅಲ್ಲಿ ಮುಂದೆ ಯಾರು ಇರ್ತಾರೆ? ಪೊಲೀಸ್ ಇರ್ತಾರೆ. ಆ ಪೊಲೀಸ್ ಏನು ಮಾಡ್ತಾರೆ? ಅವ್ರನ್ನ ಇಡಿಸಿ ನಿಲ್ಲಿಸಿ ಫೈನ್ ಹಾಕ್ತಾರೆ. ನಾವು ಒಂದು ವೇಳೆ ಅಲ್ಲಿ ತಪ್ಪಿಸ್ಕೊಂಡ್ರು ಕೂಡ CC ಕ್ಯಾಮ್ರಾದಲ್ಲಿ ಅದೆಲ್ಲ ರೆಕಾರ್ಡ್ ಆಗಿರುತ್ತೆ. ಆಮೇಲೆ ಅಲ್ಲಿ ಎಲ್ಲಿ ನಾವು ಹೋದರೂ ಕೂಡ ಪೊಲೀಸರು ನಮ್ಮನ್ನು ಹಿಡಿದು ನಮ್ಮ ಕಾರು ನಂಬರು ಎಲ್ಲ ಫೋಟೋ ಅಲ್ಲಿ ಬಂದಿರುತ್ತೆ ಕ್ಯಾಮ್ರಾದಲ್ಲಿ, ಅದನ್ನು ತೋರಿಸ್ತಾರೆ. ಅದಕ್ಕೆ ಎಷ್ಟು ಜುರ್ಮಾನನೋ ಅಷ್ಟು ಕಟ್ಟಬೇಕು. ಕೆಲವರು 10,000ವರೆಗೂ ಕಟ್ತಾರೆ, ಇನ್ನೂ ಜಾಸ್ತಿ. ಯಾಕೆಂದರೆ ಎಲ್ಲೆಲ್ಲಿ ಸಿಗ್ನಲ್ ಲೈಟನ್ನು ಅವರು ಸ್ಕಿಪ್ ಮಾಡಿ ಹೋಗಿರ್ತಾರೋ, ಅದನ್ನು ತಪ್ಪಿಸ್ಕೊಂಡು ಹೋಗಿರ್ತಾರೋ ಅದೆಲ್ಲ ರೆಕಾರ್ಡ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇರುತ್ತೆ. ಈ ಒಂದು ಭೂಮಿ ಮೇಲೆ ನಾವು ಜೀವಿಸುವಾಗ ನಮಗೆ ಯಾರ ಭಯ ಇರೋದಲ್ಲ, ಯಾರ ಭಯ ಇರುತ್ತೆ? ಪೊಲೀಸರ ಭಯ ಟ್ರಾಫಿಕ್ನಲ್ಲಿ, ನಾವು ಗಾಡಿ ಓಡಿಸುವಾಗ. ಮತ್ತು ಇದ್ದರೆ ಹೆಡ್ ಮಾಸ್ಟರು ಮತ್ತು ಪ್ರಿನ್ಸಿಪಲ್ ಆಗಲಿ ಅಥವಾ ಟೀಚರ್ಸ್ ಆಗಲಿ ಮಕ್ಕಳಿಗೆ ಭಯ. ಒಂದು ವೇಳೆ ಈ ಭಯನೇ ಇಲ್ಲ ಅಂತಂದರೆ ಈ ಪ್ರಪಂಚ ಹೇಗಿರಬೇಕು? ದೇವ್ರಿಗೆ ಭಯ ಪಡಬೇಕು ಅಂತ ಹೇಳ್ತೀರಾ, ಮತ್ತು ದೇವ್ರ ಪ್ರೀತಿ ಸ್ವರೂಪನ ಅಂತ ಹೇಳ್ತೀರಾ. ಎರಡು ಕಾಂಟ್ರಡಿಕ್ಷನ್ ಅಲ್ವಾ? ದೇವರು ಪ್ರೀತಿ ಮಾಡುವಂಥ ದೇವರಿಗೆ ಭಯ ಯಾಕೆ ಪಡಬೇಕು? ಅದು ನಿಜವಾಗಿ ಒಂದು ದೊಡ್ಡ ಪ್ರಶ್ನೆ. ದೇವರ ಭಯ ಜ್ಞಾನಕ್ಕೆ ಮೂಲ. ದೇವರ ಭಯ ಜ್ಞಾನಕ್ಕೆ ಮೂಲ. ಯಾರೇ ಒಬ್ಬ ಜ್ಞಾನಿ ತನ್ನ ಜೀವನದಲ್ಲಿ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಅವನಿಗೆ ದೇವ್ರ ಭಯ ಇರುತ್ತೆ. ಯಾವುದನ್ನೇ ಮಾಡಬೇಕಾದ್ರೂ ದೇವರ ವಾಕ್ಯದ ಪ್ರಕಾರ ಆ ಜ್ಞಾನಿ ಜೀವಿಸ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತದೆ, ಯೆಹೋವನ ಭಯ ಜೀವದ ಬುಗ್ಗೆ ಅಂತ ಹೇಳ್ತದೆ. ಯೆಹೋವನ ಭಯ, ದೇವರ ಮೇಲೆ ಯಾರಿಗೆ ಭಯದೋ ಅದು ಜೀವದ ಬುಗ್ಗೆ ಅಂತೆ ನಮ್ಮ ಜೀವನದಲ್ಲಿ. ಮತ್ತು ಆ ಭಯಪಡುವುದರಿಂದ ಕೇವಲ ನಿರ್ಭಯ. ಅದಕ್ಕೋಸ್ಕರ ದೇವರ ವಾಕ್ಯ ನಮಗೆ ಒಂದು ಮಾರ್ಗದರ್ಶನ ನೀಡುವಂಥದ್ದಾಗಿದೆ. ಅದು ನಮ್ಮನ್ನು ನಡೆಸುವುದಕ್ಕೆ ಮಾರ್ಗ ತೋರಿಸ್ತೆ. ಯಾವಾಗ ನಾವು ದೇವರ ವಾಕ್ಯದಲ್ಲಿ ನಾವು ಧ್ಯಾನ ಮಾಡಿ ದೇವರ ಭಯವನ್ನು ನಾವು ನಮ್ಮ ಜೀವನದಲ್ಲಿ ಅಭ್ಯಾಸ ಮಾಡ್ಕೊಳ್ತೇವೋ ಆವಾಗ ತಪ್ಪು ಮಾಡಲ್ಲ. ನನ್ನನ್ನು ದೇವ್ರು ನೋಡ್ತಾ ಇದ್ದಾನೆ. ನಾವು ಒಂದು ವೇಳೆ ಅಧಿಕಾರಿಗಳು ನಮ್ಮನ್ನು ಮೇಲ್ವಿಚಾರಕರು ಮತ್ತು ಸೂಪರ್ವೈಸರ್ಸು, ಮ್ಯಾನೇಜರ್ಸು ನಮ್ಮನ್ನು ನೋಡ್ದಿದ್ರೆ ನಾವು ಅನೇಕ ತಪ್ಪುಗಳನ್ನ ಮಾಡ್ತೇವೆ. ಆದರೆ ಒಂದು ವೇಳೆ ನಮಗೆ ದೇವ್ರ ಭಯ ಇತ್ತಂದರೆ ಯಾರು ಇರಲಿ ಯಾರು ಬಿಡಲಿ, ಯಾಕೆಂದರೆ ನಾನು ಒಂದು ದಿನ ದೇವರಿಗೆ ನಾನು ನ್ಯಾಯ ಕೊಡುವಾತನಾಗಿದ್ದಾನೆ. CC ಕ್ಯಾಮ್ರಾ ಅಲ್ಲಿ ಪರಲೋಕದಲ್ಲಿದೆ. ನಾವೇನು ಮಾಡಿದ್ರೂ ಆ ಕ್ಯಾಮ್ರಾದಿಂದ ತಪ್ಪಿಸ್ಕೊಳ್ಳೋಕೆ ಆಗುವುದೇ ಇಲ್ಲ. ಅದಕ್ಕೆ ನಾವು ಪ್ರಕಟಣೆಯಲ್ಲಿ ನೋಡ್ತೇವೆ, ಅವನವನ ಕ್ರಿಯೆಗಳಿಗೆ ತಕ್ಕಂತೆ ಅವನಿಗೇನು ಸಿಕ್ಕಿತು? ಪ್ರತಿಫಲ ಸಿಕ್ಕಿತು. ಅಂದರೆ ಒಳ್ಳೆಯದನ್ನು ಮಾಡುವಾಗ ಅದಕ್ಕೆ ತಕ್ಕ ಪ್ರತಿಫಲ, ನಾವು ತಪ್ಪುಗಳನ್ನ ಮಾಡುವಾಗ ತಕ್ಕ ಶಿಕ್ಷೆ ದೇವರು ವಿಧಿಸುವಾತನಾಗಿದ್ದಾನೆ. ಆದ ಕಾರಣ ಪ್ರಿಯರೇ, ದೇವರ ಭಯ ನಮಗೆ ಲಾಭ, ಅದರಿಂದ ತಪ್ಪಿಲ್ಲ. ಯಾಕೆಂದರೆ ನಮ್ಮ ದೇವರ ಭಯ ಇತ್ತಂದರೆ ನಾವು ಎಲ್ಲ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಮುಂದೆ ಹೋಗೋಕ್ಕೆ ಸಹಾಯ ಆಗುತ್ತೆ. ಆಮೇಲೆ ಈ ಭಯ ನಮಗೆ ಏನಾಗುತ್ತಂತೆ? ಆತನ ಮಕ್ಕಳಿಗೆ ಆಶ್ರಯವಿದ್ದೇವಿರುವುದು. ನಾವು ಯಾವಾಗ ದೇವರ ಭಯದಲ್ಲಿ ನಾವು ಬೆಳಿತೇವೋ ಮತ್ತು ನಮ್ಮ ಮಕ್ಕಳಿಗೂ ಕೂಡ ನಾವು ಅದನ್ನು ಕಲಿಸ್ತಾ ಇರ್ತೇವೋ ಆವಾಗ ದೇವರು ಎಲ್ಲ ಕಡೆ ಎಲ್ಲೇ ಹೋದರೂ ಕೂಡ ಒಂದು ಆಶ್ರಯ ನಮಗೆ ಕೊಡ್ತಾನೆ. ಅನಾಥರಾಗಿರುವುದಿಲ್ಲ. ನಮಗೆ ದೇವರ ಆಶ್ರಯವಾಗಿದ್ದಾನೆ. ಆತ ನಮಗೆ ಆಶ್ರಯ ಕೊಡ್ತಾನೆ. ನಾವು ಎಲ್ಲೇ ಹೋಗಲಿ ನಮ್ಮ ಜೀವನದಲ್ಲಿ ಒಂದು ಸುಖ, ಸಂತೋಷ, ಸಮಾಧಾನ, ಐಶ್ವರ್ಯ, ಒಂದು ಗೌರವ, ಸನ್ಮಾನ
ಇದೆಲ್ಲ ದೇವರ ಭಯದಲ್ಲಿರುವಂಥ ಮಕ್ಕಳಿಗೆ ಸಿಗುವಂಥದ್ದಾಗಿದೆ. ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನನಗೊಂದು ವೇಳೆ ನಿನ್ನ ಭಯನೇ ಇಲ್ದಂಗೆ ನಾನು ಜೀವನ ಮಾಡ್ತಾ ಇದ್ದರೆ, ನಾನು ಲಂಚ ತಗೊಳ್ತಾ ಇರ್ಬೋದು, ಸುಳ್ಳು ಹೇಳ್ತಾ ಇರ್ಬೋದು, ವ್ಯಭಿಚಾರದಲ್ಲಿರ್ಬೋದು, ಕಳ್ಳತನ ಮಾಡ್ತಾ ಇರ್ಬೋದು, ಮೋಸ ಮಾಡ್ತಾ ಇರ್ಬೋದು, ಇನ್ನೊಬ್ಬರ ಆಸ್ತಿಯನ್ನು ನಾನು ಆಸೆ ಪಡ್ತಾ ಇರ್ಬೋದು, ಇದೆಲ್ಲ ನನ್ನ ಹತ್ರ ಇದ್ದರೆ ಕರ್ತನೇ ನಾನು ಇದರಿಂದ ಬಿಡುಗಡೆ ಮಾಡು ಅಂತ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಎಷ್ಟು ಸುಂದರವಾಗಿ ನೀನು ನಮ್ಮನ್ನು ಎಚ್ಚರಿಸ್ತಿ ರಾಜ. ನಿನ್ನ ವಾಕ್ಯದಿಂದ ಜ್ಞಾನೋಕ್ತಿಗಳು 14:26 ವಚನದಲ್ಲಿ, ಹೌದು ಸ್ವಾಮಿ, ದೇವರ ಭಯ ಅದು ನಮಗೆ ನಿರ್ಭಯ ಎಂಬುದಾಗಿ. ಅಪ್ಪ, ನೀನು ನಮ್ಮನ್ನು ಮುಂದೆ ಕಾದಿರುವಂಥ ಆ ಒಂದು ನ್ಯಾಯದಂಡದ ಸಮಯದಲ್ಲಿ, ತಂದೆ, ನ್ಯಾಯ ತೀರ್ಪಿನ ದಿನದಲ್ಲಿ ನಾವು ಧೈರ್ಯವಾಗಿರ್ತೇವೆ. ಯಾಕೆಂದರೆ ದೇವರ ಭಯದಲ್ಲಿ ನಾವು ಜೀವಿಸುವಾಗ ನಾವು ದೋಷವಿಲ್ಲದವರಾಗಿಯೂ ನಿರಪರಾಧಿಗಳಾಗಿ ಜೀವನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈ ಕಾರ್ಯಕ್ರಮವನ್ನು ನೋಡುವಂಥ ನನ್ನ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನ ಆಶೀರ್ವಾದ ಮಾಡು. ನಿನ್ನ ಭಯವನ್ನು ಅವರು ಅಭ್ಯಾಸ ಮಾಡಿಕೊಳ್ಳುವಂತೆ ಸಹಾಯ ಮಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.